ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಇಂದಿನ ವಿಷಯ ಅಭಿಮಾನ ತಾಳಬಾರದು, ನಿಂದೆ ಮಾಡಬಾರದು. ನಿಜವಾಗಿ ನೋಡಿದರೆ ದೇಹ ಬುದ್ಧಿಯ ತೀವ್ರತೆಗೆ ನಮ್ಮ ಅಭಿಮಾನವೇ ಕಾರಣವಾಗಿರುತ್ತದೆ. ಅಭಿಮಾನದಿಂದ ಸದ್ಗುಣಗಳು ದೂರವಾಗತೊಡಗಿದವೆಂದರೆ ಉಪಯೋಗವೇನು? ಜ್ಞಾನಿ ಹಾಗೂ ಅಜ್ಞಾನಿ ಇವರಲ್ಲಿಯ ಮುಖ್ಯ ಭೇದವೆಂದರೆ ಜ್ಞಾನಿಯು ಅಭಿಮಾನ ಬಿಡುತ್ತಾನೆ, ಆದರೆ ಅಜ್ಞಾನಿಯು ಅದನ್ನು ಬೆಳೆಸಿಕೊಳ್ಳುತ್ತಾನೆ. ಈ ಅಭಿಮಾನದಂತಹ ದೊಡ್ಡ ಶತ್ರುವಿಲ್ಲ. ಅಂತರಂಗದಲ್ಲಿಯ ಈ ಶತ್ರುವಿನ ಶೋಧ ಮಾಡಿ ಅದಕ್ಕೆ ಯೋಗ್ಯವಾದ ನಿರ್ಬಂಧನೆ ಹಾಕಬೇಕು. ಕೇವಲ ಸತ್ಕರ್ಮದಿಂದ ಅಭಿಮಾನ ಹೋಗುವುದಿಲ್ಲ. ಹಾವಿಗೆ ಹಾಲು ಕುಡಿಸಿದರೆ ಅದು ವಿಷವೇ ಆಗುತ್ತದೆ. ಅದರಂತೆ ಅಭಿಮಾನವೆಂಬ ವೃಕ್ಷಕ್ಕೆ ಯಾವುದೇ ಕರ್ಮದ ನೀರು ಹಾಕಿದರೂ ಅಭಿಮಾನವೆಂಬ ವೃಕ್ಷಕ್ಕೆ ಯಾವುದೇ ಕರ್ಮದ ನೀರು ಹಾಕಿದರೂ ಅದು ಹಾವಿಗೆ ಕುಡಿಸಿದ ಹಾಲು ವಿಷವಾಗುವಂತೆ ಬೆಳೆಯುತ್ತಲೇ ಹೋಗುತ್ತದೆ. ಆದ್ದರಿಂದ ಸತ್ಕರ್ಮಗಳನ್ನೇನು ಬಿಡಬೇಕಾಗಿಲ್ಲ, ಆದರೆ ಅವುಗಳನ್ನು ನಿರಭಿಮಾನದಿಂದ ಮಾಡಬೇಕು. ನಾನು ಕರ್ತ ಎಂಬ ಭಾವನೆಯನ್ನು ಬಿಡಬೇಕು. ಅಭಿಮಾನವು ನಮ್ಮ ನಾಮಕರಣದ ದಿನದಿಂದಲೇ ನಮ್ಮೊಡನೆ ಬಂದದ್ದಾಗಿ ನಮ್ಮ ಊರ್ಧ್ವ ದೈಹಿಕ ಕರ್ಮದವರೆಗೆ ನಮ್ಮೊಡನೆ ಇರುವ ಪ್ರಯತ್ನ ಮಾಡುತ್ತದೆ. ಆದ್ದರಿಂದ ನಾಮವೆಂಬ ಅಂಕುಶದ ಸಹಾಯದಿಂದ ಅದನ್ನು ಕೂಡಲೇ ಅಂಕಿತದಲ್ಲಿ ತರುವುದು ಅವಶ್ಯವಾಗಿರುತ್ತದೆ. ನಮ್ಮ ಅಂತಃಕರಣದಲ್ಲಿ ನಿಂದೆಯ ಮಾಲಿನ್ಯವಿರುತ್ತದೆ. ಅಂದರೆ ನಮ್ಮ ಬಾವಿಯಲ್ಲಿ ಉಪ್ಪು ನೀರು ಇರುತ್ತದೆ. ಮೇಲಿನ ಉಪ್ಪು ನೀರು ತೆಗೆದು ಬಾವಿಯನ್ನು ಮತ್ತಷ್ಟು ಅಗೆದರೆ ಸಿಹಿ ನೀರಿನ ಸೆಲೆ ಹತ್ತುವ ಸಂಭವವಿರುತ್ತದೆ. ಆದ್ದರಿಂದ ಆ ಬಾವಿಯ ನೀರು ಸಿಹಿಯಾಗುತ್ತದೆ. ಅದರಂತೆ ನಾವು ಅಭಿಮಾನ ತ್ಯಜಿಸಿ ನಿಂದೆ ಮಾಡುವುದನ್ನು ಬಿಟ್ಟು ಭಗವಂತನನ್ನು ಶೋಧಿಸಿದರೆ ಅವನ ಪ್ರೇಮದ ಸೆಲೆ ಹತ್ತಿ ನಮ್ಮ ಅಂತಃಕರಣವು ಆ ಪ್ರೇಮದಿಂದ ತುಂಬಿ ಹೋಗುತ್ತದೆ. ಬಾವಿಯಲ್ಲಿಯ ನೀರೇ ಮಟ್ಟಿಯಲ್ಲಿ ಬರುತ್ತದೆ ಎಂಬ ಅರ್ಥದ ಒಂದು ಲೋಕೋಕ್ತಿ ಇರುತ್ತದೆ. ಅದರಂತೆ ನಮ್ಮ ಮನಸ್ಸಿನಲ್ಲಿ ಇದ್ದದ್ದೇ ನಮ್ಮ ಮಾತಿನಲ್ಲಿ ವ್ಯಕ್ತವಾಗುತ್ತದೆ. ಮಾತಿನಿಂದಲೇ ಮನುಷ್ಯನ ಅಂತರಂಗದ ಪರೀಕ್ಷೆಯೂ ಆಗುತ್ತದೆ. ಯಾರಿಗೆ ನಿಂದೆ ರುಚಿಸುತ್ತದೆಯೋ ಅವನ ಅಂತಃಕರಣದಲ್ಲಿ ಮಾಲಿನ್ಯವಿರಲಿಕ್ಕೆ ಬೇಕು. ಕೆಲವು ಜನರು ಎರಡನೆಯವರ ಉತ್ಕರ್ಷ ಸಹನೆಯಾಗದೆ ಅವರ ನಿಂದೆ ಮಾಡುತ್ತಾರೆ. ಎರಡನೆಯವರ ವೈಭವವನ್ನು ಅವರಿಗೆ ನೋಡಲಿಕ್ಕೆ ಆಗುವುದಿಲ್ಲ. ಕೆಲವು ಜನರು ತಮ್ಮ ಮೇಲೆ ದೋಷ ಬರಬಾರದೆಂದು ಎರಡನೆಯವರನ್ನು ನಿಂದಿಸುತ್ತಾರೆ. ಕೆಲವರ ದೃಷ್ಟಿಯೇ ಅತ್ಯಂತ ದೋಷಪೂರ್ಣವಾಗಿರುತ್ತದೆ. ಎರಡನೆಯವರಲ್ಲಿ ದೋಷ ಇರಲಿ ಅಥವಾ ಇಲ್ಲದಿರಲಿ, ಇವರಿಗೆ ಮಾತ್ರ ದೋಷಗಳು ಕಾಣುತ್ತವೆ. ಭಗವಂತನ ಮಾರ್ಗದಲ್ಲಿ ಹೋಗುವವರು ಎರಡನೆಯವರಲ್ಲಿ ಕಾಣುವ ದೋಷಗಳ ಬೀಜಗಳು ತಮ್ಮಲ್ಲಿಯೇ ಇರುತ್ತವೆ ಎಂದು ತಿಳಿದುಕೊಂಡು ವ್ಯವಹರಿಸಬೇಕು. ಅವರು ಬೇರೆಯವರ ನಿಂದೆ ಮಾಡಬಾರದು ಹಾಗೂ ತಮ್ಮ ಸಾಮರ್ಥ್ಯದ ಅಥವಾ ಗುಣಗಳ ಅಭಿಮಾನವನ್ನು ಹೊಂದಬಾರದು. ಜನರು ಏನು ಮಾಡಬಾರದೆಂದು
ನಮಗೆ ಅನಿಸುತ್ತದೆಯೋ ನಾವು ಸ್ವತಃ ಅದನ್ನು ಮಾಡಬಾರದು. ಪ್ರಪಂಚದ ಸಹವಾಸವು ಮೇಲೆ ಮೇಲಿನದಾಗಿರಬೇಕು. ಅದರ ವಾಸನೆಯು ಅಂತಃಕರಣದಲ್ಲಿ ಇರಬಾರದು. ಅಂತಃಕರಣದಲ್ಲಿ ಭಗವಂತನದೇ ವಾಸವಿರಬೇಕು. ಅದರಿಂದ ನಮ್ಮ ಎಲ್ಲ ದೋಷಗಳ ಉಚ್ಚಾಟನೆಯಾಗಿ ಮನಸ್ಸಿಗೆ ಶಾಶ್ವತ ಶಾಂತಿಯನ್ನು ಆಸ್ವಾದಿಸಲು ಬರುತ್ತದೆ. ಎರಡನೆಯವರ ದೋಷ ಹೇಳುವುದು ಹಾಗೂ ಮಾತನಾಡುವುದು ಹೀನತೆಯ ಲಕ್ಷಣವಾಗಿರುತ್ತದೆ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.